ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ನಾನಿವತ್ತು ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ. ಟೊಮೊಟೊ ಚಟ್ನಿ ನಿಜವಾಗ್ಲೂ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ದೋಸೆಗೂ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬಟ್ ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಇಲ್ಲಿ ಒಂದು ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಸ್ಪೂನ್ ಜೀರಿಗೆ, ಖಾರದ ತಕ್ಕನಾಗಿ ಒಣಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸಣ್ಣ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಬಾಡಿಸ್ಕೊಳ್ತೀನಿ, ಯಾವುದೇ ರೀತಿ ನೀರನ್ನ ಸೇರಿಸಲ್ಲ. ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು, ಅದಾದಮೇಲೆ ಸ್ವಲ್ಪ ಹಾರಲಿಕ್ಕೆ ಬಿಟ್ಬಿಟ್ಟು ಅದು ಜಾರಿಗೆ ಹಾಕ್ಕೊಂಡು ನೀರನ್ನ ಸೇರಿಸ್ದಂಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ರೆಡಿ ಆಗುತ್ತೆ ಟೊಮೊಟೊ ಚಟ್ನಿ. ಬೇಕು ಅಂತಂದರೆ ಇದಕ್ಕೆ ನೀವು ಒಗ್ಗರಣೆ ಕೊಡ್ಕೋಬೋದು. ನಾನು ಒಗ್ಗರಣೆ ಕೊಡ್ಕೊಳ್ಳಲ್ಲ, ಸೊ ಇದೇ ಚೆನ್ನಾಗಿರುತ್ತೆ. ಬಟ್ ಇದು ಅಕ್ಕಿ ರೊಟ್ಟಿಗೆ ಸಕ್ಕತ್ತಾಗಿರುತ್ತೆ. ಬಟ್ ಅನ್ನದ ಜೊತೆಗೂ ಇವನ್ ಸಾಂಬಾರೇ ಇಲ್ಲ ಅಂದರೆ ಚೆನ್ನಾಗಿರುತ್ತೆ. ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಮರೆಯದೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.